ಬಸವ ಬುದ್ಧ ನಡೆದ ಹಾದಿ ಪ್ರಬುದ್ಧತೆ ನೀವು, ಈ ಭವ್ಯ ಭಾರತದ ಬುನಾದಿಯೇ ತಾವು. ಬಸವ ಬುದ್ಧ ನಡೆದ ಹಾದಿ ಪ್ರಬುದ್ಧರು ನೀವು, ಭವ್ಯ ಭಾರತದ ಬುನಾದಿಯೇ ತಾವು. ಜನ್ಮದಿನದ ಶುಭಾಶಯ ಬಾಬಾ ಸಾಹೇಬ್ ಅಂಬೇಡ್ಕರರೇ ನಿಮಗೆ. ಎಂ ಹೊಸಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಆಚರಣೆ. ಸಾಮಾಜಿಕ ನ್ಯಾಯದ ಹರಿಕಾರನಿಗೆ ನಮನ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ ಎಂ ಹೊಸಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಜ್ಞಾನ ಮತ್ತು ದೇಶಕ್ಕೆ ಅವರು ನೀಡಿದ ಕೊಡುಗೆಗಳನ್ನು ಸ್ಮರಿಸಲಾಯಿತು. ವಿಶ್ವ ನಾಯಕ ಅಂಬೇಡ್ಕರ್ ಅವರು ಕೇವಲ ಒಂದು ಜನಾಂಗಕ್ಕೆ ಸೀಮಿತವಾಗದೆ ಜಗತ್ತಿನಾದ್ಯಂತ ಗೌರವಿಸಲ್ಪಡುವ ಮಹಾನ್ ನಾಯಕ ಎಂದು ಬಣ್ಣಿಸಲಾಯಿತು. ಆರ್ಥಿಕ ಸುಧಾರಕ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಸ್ಥಾಪನೆಯಲ್ಲಿ ಅಂಬೇಡ್ಕರ್ ಅವರ ಆರ್ಥಿಕ ಚಿಂತನೆಗಳು ಪ್ರಮುಖ ಪಾತ್ರ ವಹಿಸಿವೆ ಎಂದು ನೆನಪಿಸಿಕೊಳ್ಳಲಾಯಿತು. ಹಕ್ಕುಗಳ ರಕ್ಷಣೆ. ಶೋಷಿತರಿಗೆ ಮೀಸಲಾತಿ, ರೈತರಿಗೆ ವಿದ್ಯುತ್ ಸೌಲಭ್ಯ ಹಾಗೂ ಕಾರ್ಮಿಕರ ಹಕ್ಕುಗಳಿಗಾಗಿ ಅವರು ನಡೆಸಿದ ಹೋರಾಟಗಳನ್ನು ಶ್ಲಾಘಿಸಲಾಯಿತು. ಅಂಬೇಡ್ಕರ್ ಅವರ ತತ್ವಗಳನ್ನು ಇಂದಿನ ಪೀಳಿಗೆ ಪಾಲಿಸುವ ಮೂಲಕ ಅವರ ಆಶಯದ ಭಾರತವನ್ನು ಕಟ್ಟೋಣ ಎಂದು ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಈ ಸಂದರ್ಭದಲ್ಲಿ ಕರೆ ನೀಡಲಾಯಿತು. ಈ ಸಮಯದಲ್ಲಿ ಊರುಗೋಲು ವೈಚಾರಿಕ ಸಂಘದ ಡಿಎಂ ನಾರಾಯಣಸ್ವಾಮಿ, ದೊಡ್ಡಿ ಮುನಿಯಪ್ಪ, ಮುಖಂಡರು ನವೀನ್ ಮಹಾರಾಜ್, ದಲಿತ ಸಂಘರ್ಷ ಸಮಿತಿ ಮುಖಂಡ ಶೇಷಪ್ಪ, ಮೂಲ ನಿವಾಸಿ ಆರ್ಪಿಐ ಕೆ ತಿಮ್ಮರಾಯಪ್ಪ, ಕುಪ್ಪೂರು ಈಶ್ವರ್, ವರ್ಧಾಪುರ ನಾರಾಯಣಸ್ವಾಮಿ, ಹೊಸಹಳ್ಳಿ ಗ್ರಾಮದ ರವೀಂದ್ರ, ತಿಮ್ಮರಾಯಪ್ಪ, ನಾರಾಯಣಸ್ವಾಮಿ, ಶ್ರೀಧರ್, ಸಂಘಟನೆಯ ಮುಖಂಡರು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ನಾವು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ನಮ್ಮನ್ನಾಗ್ತಕ್ಕಂಥ ಸರ್ಕಾರಗಳು ಮಾಡ್ತಾ ಇಲ್ಲ. ಈಗ 3 ಪಕ್ಷದಲ್ಲಿ ಗುಲಾಮರಿದ್ದಾರೆ, 3 ಪಕ್ಷದಲ್ಲಿದ್ದಾರೆ. SC ST ಆಗಲಿ, ಈ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೀಸಲಾತಿ ಭಿಕ್ಷೆಯಲ್ಲಿ ಗೆದ್ದೋಗಿ ಅಥವಾ MLAಗಳಾಗಿದ್ದಾರೆ, MP ಗಳಾಗಿದ್ದಾರೆ, ಮಿನಿಸ್ಟರ್ಗಳಾಗಿದ್ದಾರೆ. ಅವನು ಯಾರೋ ಅನಂತಕುಮಾರ್ ಹೆಗಡೆ ಅಂತಕ್ಕಂಥವನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರ್ತಕ್ಕಂಥ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥದ್ದು ಅಂತ ಹೇಳಿದಾಗ, ಅದೇ ಪಕ್ಷದಲ್ಲಿರ್ತಕ್ಕಂಥ ಗುಲಾಮರು ನಮ್ಮ ಗುಲಾಮರು ಬಳಸಬಾರ್ದು ಈ ಪದನ. ನಾವು ಗುಲಾಮರು ಅಂತೇಳಿ ಅದನ್ನ ಬಳಸಬೇಕಾಗುತ್ತೆ. ಯಾಕಂದ್ರೆ ಯಾವತ್ತೂ ಸಹ ತುಟಿ ಬಿಚ್ಚು ಮಾತಾಡ್ಲಿಲ್ಲ. ಬಿಜೆಪಿಯಲ್ಲಿರ್ತಕ್ಕಂಥ SC STಗಳು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಭಿಕ್ಷೆಯಲ್ಲಿ ಗೆದ್ದೋಗಿ ಇವತ್ತು ಅಧಿಕಾರವನ್ನು ನಡೆಸ್ತಾ ಇರ್ತಕ್ಕಂಥ ಗುಲಾಮರು ಒಂದು ತುಟಿ ಬಿಚ್ಚು ಮಾತಾಡಲಿಲ್ಲ. ಮೊನ್ನೆ ಈ ದೇಶದ ಗೃಹ ಮಂತ್ರಿ, ಅಯೋಗ್ಯ ಗೃಹ ಮಂತ್ರಿ ಜೈ ಭೀಮ್ ಅನ್ನೋ ಬದಲು ಜೈ ಶ್ರೀರಾಮ್ ಅಂತಂದ್ರೆ ನಿಮ್ಗೆ ಸದ್ಗತಿನಾದ್ರೂ ಸಿಗುತ್ತೆ ಅಂತೇಳಿ ಹೇಳ್ತಾನೆ. ಅವತ್ತು ಸಹ ಯಾರು ತುಟಿ ಬಿಚ್ಚಿ ಮಾತಾಡಲಿಲ್ಲ. ಯಾಕೆ? ಇವರು ಒಂದು ಪಕ್ಷದ ಗುಲಾಮರು. ಯಾರಾದ್ರೂ ಆಗ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾಗಿ, ಸಂವಿಧಾನದ ವಿಚಾರವಾಗಿ, ಈ ದೇಶದ ಪಟ್ಟಭದ್ರಾಸಿ ಹಕ್ಕಿಗಳ ವಿರುದ್ಧವಾಗಿ ಮಾತಾಡಿದ್ರೆ ಅವರನ್ನ ಟೀಕೆ ಮಾಡ್ತಕ್ಕಂಥದ್ದು, ಅವರನ್ನ ಗುರಿಯಾಗಿರಿಸಿಕೊಂಡು ದಾಳಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದಾರಲ್ಲ, ಅದನ್ನು ನಾವು ವಿರೋಧಿಸಬೇಕಾಗಿದೆ. ಇವತ್ತು ನಿಜ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ನಾವು ಓದ್ಕೊಂಡು ಬಂದಿದ್ದೀವಿ, ಕೇಳ್ಕೊಂಡು ಬಂದಿದ್ದೀವಿ. ನಿಜ, ನಮ್ಮನ್ನಾಗ್ತಕ್ಕಂಥ ಸರ್ಕಾರಗಳ ಯಾರ ಕೈಯಲ್ಲಿದೆ ಇವತ್ತು? ಪೊಲಿಟಿಕಲ್ ಪವರ್ ಇವತ್ತು ಯಾರ ಕೈಯಲ್ಲಿದೆ? ಮನುವಾದಿಗಳ ಕೈಯಲ್ಲಿದೆಯಪ್ಪ. ಈಗ ನಮ್ಮ ಮತದಾನದ ಹಕ್ಕು ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ಚುನಾವಣೆ ಬಂದ ತಕ್ಷಣ ಏನ್ ಮಾಡ್ತೀವಿ?